ಸ್ವೀಕರಿಸಿದೆ. ನೂರಾರು ಶಿಷ್ಯರಿಗೆ, ಸಾವಿರಾರು ಆಸಕ್ತರಿಗೆ ತನ್ನಲ್ಲಿರುವಂತಹ ಪ್ರತಿಭೆಯನ್ನು ಹಂಚಿ ನಮ್ಮ ರಾಷ್ಟ್ರೀಯ ಪರಂಪರೆಯನ್ನು ಉಳಿಸುತ್ತಿರುವಂತಹ ವಿದುಷಿ ಶ್ರೀಮತಿ ಭಾಗೀರಥಿ ಎಂ ರಾವ್ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು ಅಂತೇಳಿ ಅತ್ಯಂತ ಗೌರವಪೂರ್ಣವಾಗಿ ಅವರನ್ನ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಡ್ತಾ ಇದ್ದೇವೆ. ನಾವೆಲ್ಲೇ ಹೋದ್ರು ನಮ್ಮ ಭಾಷೆ ನಮ್ಮನ್ನು ಕಾಡುತ್ತೆ. ಕುಂದಾಪುರ ಅಂತ ಹೇಳಿದಾಗ ಹೇಗಿದ್ರಿ ಮರ ಎಂದು ಹೇಳಿದ್ರೆ ಅದೇ ಸುಖ. ಕುಂದಾಪುರದ ಈ ಭಾಷೆಯನ್ನ ರಾಷ್ಟ್ರ ಮಟ್ಟಕ್ಕೆ ಪರಿಚಯಿಸುತ್ತಾ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯಿಸುತ್ತಾ ರಾಯಭಾರಿಗಳಾಗಿ ಕುಂದಾಪುರ ಭಾಷೆಯನ್ನ ಹಂಚುತ್ತಿರುವ ಹಲವು ನಮ್ಮ ಈ ಭಾಗದ ಯುವಕರಲ್ಲಿ ಚೈತನ್ ನೈನಾಡಿ ಕೂಡ ಒಬ್ಬರು. ಇವತ್ತಿನ ವಿಶೇಷ ವೇದಿಕೆ ಅವರನ್ನ ಕಾಯುತ್ತಿದೆ. ಬನ್ನಿ ಮೇಲ್ಬದಿ ನೀವು ಕಾಯ್ತಿರುತ್ತೆ. ರಂಗಭೂಮಿ ಎಂದಾಗ ನಮಗೆ ನೆನಪಾಗುವುದು ಅವಿಭಜಿತ ಕುಂದಾಪುರ ತಾಲೂಕಿನ ಹೆಮ್ಮೆಯ ಸಂಸ್ಥೆ ಬೈಂದೂರಿನ ಲಾವಣ್ಯ. ಈ ವರ್ಷ ಅಷ್ಟೇ ಅವರು 49 ದಾಟಿ 50 ವರ್ಷದ ಸಂಭ್ರಮವನ್ನು ಕಾಣ್ತಾ ಇದ್ದಾರೆ. ಹೊಸ ಅಲೆಯ ಪರಂಪರೆಯೊಂದಿಗೆ ಹೊಸ ಹೊಸ ತಲೆಮಾರುಗಳನ್ನ ನಾಡಿಗೆ ನೀಡುತ್ತಾ ರಂಗಭೂಮಿಗಷ್ಟೇ ಸೀಮಿತವಾಗದೆ ಕಲಾಮಾತೆಯ ಸೇವೆಯನ್ನು ಮಾಡುತ್ತಿರುವ ಲಾವಣ್ಯ ಸಂಸ್ಥೆಯ ಪರವಾಗಿ ಆ ಸಂಸ್ಥೆಯ ಪ್ರಸ್ತುತ ಅಧ್ಯಕ್ಷರಾಗಿರುವ ನರಸಿಂಹ ನಾಯಕ್ ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು ಅಂತೇಳಿ ಅವರನ್ನ ವಿನಂತಿಸಿಕೊಳ್ತಾ ಇದ್ದೇವೆ. ಕುಂದಾಪುರದ ಮುಖಡಕ್ಕೆ ಇನ್ನೊಂದು ಹೆಸರು ಶಾಸ್ತ್ರೀಯ ಸಂಗೀತದ ಗಾನ ಸುರುಳಿಗಳನ್ನ ಹಲವಷ್ಟು ವರ್ಷಗಳಿಂದ ಸೇವೆಯ ಮೂಲಕ ನೀಡುತ್ತಾ ಬಂದವರು ಸಂಗೀತ ಭಾರತಿ ಟ್ರಸ್ಟ್. ವೇದಿಕೆಯ ಮೇಲಿರುವಂತಹ ಹಿರಿಯರಾದ ಎಸ್.ಎನ್. ನಾರಾಯಣ್ ದೇವಾಡಿಗ ಇವರೆಲ್ಲ ಸೇರಿದಂತೆ ಹಲವಷ್ಟು ಮಂದಿ ಈ ಟ್ರಸ್ಟಿಗಳಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಹಿಂದೂಸ್ತಾನಿ, ಕರ್ನಾಟಕ ಇದಷ್ಟೇ ಅಲ್ಲದೆ ಪ್ರತಿಭಾನ್ವಿತ ಕ್ಷೇತ್ರದ ಸಂಗೀತ ಕಲಾಕಾರರನ್ನು ಗುರುತಿಸಿ ಸಂಗೀತಾಸಕ್ತರಿಗೆ ಸೇವೆ ನೀಡುತ್ತಿರುವಂತಹ ಸಂಗೀತ ಭಾರತಿ ಟ್ರಸ್ಟಿನ ಪರವಾಗಿ ಆ ಟ್ರಸ್ಟಿಗಳಲ್ಲಿ ಯಾರಾದರೂ ಒಬ್ಬರು ದಯವಿಟ್ಟು ವೇದಿಕೆ ಮೇಲ್ಭಾಗವನ್ನು ಅಲಂಕರಿಸಬೇಕು ಎನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕುಂದಾಪುರ ಎಂದಾಗ ನಮಗೆಲ್ಲ ಹೆಮ್ಮೆಯ ಹೆಸರು ಮತ್ತು ಹೆಮ್ಮೆಯ ಉಸಿರು ಕೂಡ. ಕುಂದಾಪುರದ ಭಾಷೆಯನ್ನ ಕರ್ನಾಟಕಗೊಳಿಸಬೇಕು ಎನ್ನುವಂತ ಕಾರಣಕ್ಕೆ ಕೆಲವೇ ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ನಮ್ಮ ಊರಿನ ಹೆಮ್ಮೆಯ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಮಂಡಾಸ್ಕಸ್ ಕಾಲೇಜಿನ ರೇಡಿಯೋ ಕುಂದಾಪುರ 89.6 FM ಈ ಸಂಸ್ಥೆಯಿಂದ ಕೂಡ ಅತ್ಯಂತ ಗೌರವದಿಂದ ನಾವು ಗುರುತಿಸಲಿಕ್ಕೆ ಬಯಸಿಕೊಳ್ತಾ ಮಂಡಾಸ್ಕಸ್ ಕಾಲೇಜಿನ ಪ್ರಾಚಾರ್ಯರಾಗಿರುವಂತಹ ಡಾಕ್ಟರ್ ಶುಭಕರ್ ಆಚಾರಿ ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಕರಾವಳಿ ಮತ್ತು ಕುಂದಾಪುರ ಎಂದಾಗ ಪಾರಂಪರಿಕೆಯ ಜೊತೆ ಜನಪದಗಳು ಕೂಡ ನಮ್ಮನ್ನು ಮೇಳೈಸುತ್ತಾರೆ. ಜನಪದ ಮೇಳೈಸುವುದು ಹೇಗೆ ಎಂದಾಗ ಮನೆಯನ್ನೆಲ್ಲ ತುಳಸಿ ಕಟ್ಟೆಯ ಮುಂದೆ ಹೌದಾರಾಗಿನ ಬಾಲಕದ ಸದ್ದನ್ನ ಕೇಳುವುದೇ ಅದೊಂದು ಸುಂದರತೆಯ ಮೆರುಗು. ಕೆಲವೇ ತಂಡಗಳು ಕೂಡ ಉಳಿದುಕೊಂಡರೂ ಕೂಡ ಸಾಂಸ್ಕೃತಿಕ ಮತ್ತು ಜನಪದೆಯ ಪರಂಪರೆಯನ್ನ ಮುಂದಿನ ಯುವಮಾನಸಕ್ಕೆ ಉಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪಾರಪಳ್ಳಿ ಸಾಲಿಗ್ರಾಮದ ಹೌದಾರಾಯನ ಜನಪದ ನೃತ್ಯ ತಂಡದ ಶ್ರೀ ಗುರುಮಾರುತಿ ಹೌದೇರಾಯನ ತಂಡವನ್ನ ಅತ್ಯಂತ ಪ್ರೀತಿಯಿಂದ ಅವರ ತಂಡದ ಮುಖ್ಯಸ್ಥರು ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಗುಂಡು ಪೂಜಾರಿಯವರು ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು ಅಂತೇಳಿ ವಿನಂತಿಸ್ತಾ ಇದ್ದಾರೆ. ನಾನಾಗಲೇ ಹೇಳಿದಂತೆ ಹಿರಿಯ ಸಂಗೀತ ಪ್ರಿಯ ಸಂಸ್ಥೆಯಾಗಿರುವ ಸಂಗೀತ ಭಾರತಿ ಟ್ರಸ್ಟಿನ ಪರವಾಗಿ ನಮ್ಮ ವೇದಿಕೆ ಮೇಲ್ಭಾಗದಲ್ಲಿರುವಂತಹ ನಮ್ಮೆಲ್ಲರ ಗುರುಗಳು ಮಾರ್ಗದರ್ಶಕರಾಗಿರುವ ಸಂಗೀತ ಭಾರತಿ ಟ್ರಸ್ಟಿನ ಟ್ರಸ್ಟಿಗಳಾಗಿರುವ ಎಸ್.ಎನ್. ಅವರು ದಯವಿಟ್ಟು ಸಮ್ಮಾನ ಪೀಠದ ಮುಂಭಾಗಕ್ಕೆ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಿರಿಯರಾದ ಎಂ ಶ್ರೀಧರ್ ಹೆಂಡೆ ಅವರ ಪರವಾಗಿ ಅವರ ಮಗ ಉಪನ್ಯಾಸಕ ಮತ್ತು ರಂಗಕ್ಷೇತ್ರಗಳಲ್ಲಿ ಚಟುವಟಿಕೆಯಲ್ಲಿರುವಂತಹ ಶ್ರೀ ಎಚ್ ಶ್ರೀಧರ್ ಹಂದೆ ಅವರು ಈಗಾಗಲೇ ನಮ್ಮ ಜೊತೆಯಲ್ಲಿ ಅವರ ತಂದೆಯನ್ನು ಪ್ರತಿನಿಧಿಸುತ್ತಾ ಸುಚೇಂದ್ರ ಹಂದೆ ಅವರು ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿರುವ ಕುಂದಾಪುರ ಮತ್ತು ಬೈಂದೂರಿನ ಶಾಸಕರಾಗಿರುವ ಕುಂದಾಪುರದ ಎ ಕಿರಣ್ ಕುಮಾರ್ ಕೊಡಿಗೆಯವರು ಮತ್ತು ಬೈಂದೂರಿನ ಗುರುರಾಜ್ ಗಂಟಿಯವರು ವೇದಿಕೆಯ ಮೇಲಿರುವಂತಹ ಎಲ್ಲ ಅತಿಥಿಗಳ ಜೊತೆ ಈ ಸನ್ಮಾನಿತರನ್ನ ಗೌರವಿಸಿಕೊಳ್ಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. Thank you.
ಸಾಧಕರಿಗೂ ಸನ್ಮಾನ ಮಾಡಿದರೆ ಅವರೆಲ್ಲರಿಗೂ ಅಭಿನಂದಿಸುವಂಥ ವಿದ್ಯಾರ್ಥಿಗಳು ಯಾರ್ಯಾರು ಇವತ್ತು ಸ್ಕಾಲರ್ಶಿಪ್ ಅನ್ನು ತಗೊಳ್ತಾ ಇದ್ದೀವಿ. ಇಟ್ಸ್ ಎ ಕಾಂಪಿಟೇಟಿವ್ ವರ್ಲ್ಡ್. ಸ್ಪರ್ಧೆ ಬಹಳ ಜಾಸ್ತಿ ಇರ್ತದೆ. ಇವತ್ತು ಪ್ರಶಸ್ತಿಯನ್ನು ತಗೊಂಡವರು ಅಥವಾ ಸ್ಕಾಲರ್ಶಿಪ್ ಅವರಿಗೆ ಇನ್ನೊಬ್ಬರು ಸ್ಪರ್ಧೆ ಮಾಡ್ತಾರೆ. ಇಟ್ಸ್ ಸೋ ಬೆಟರ್ ನೀವು ಉಳಿಸ್ಕೊಳ್ಳುವಂಥದಕ್ಕೆ ಹೋರಾಟವನ್ನು ಮಾಡಬೇಕು. ಅದಕ್ಕೋಸ್ಕರ ವಿಷಯ ಆಗುತ್ತೆ.